ತಗೊಳ್ಳಿ. ಇವರು ಅಶೋಕ್ ಅಂತ ತುಂಬ ಒಳ್ಳೆ ಹುಡುಗ. ಇವ್ರ ತಾಯಿಗೆ ಇವನು ತಕ್ಕನಾಗಿರೋ ಹುಡುಗಿನ ತರಬೇಕು ಅಂತ ನೋಡ್ತಾ ಇದ್ದಾರೆ. ನಾನು ಹೀಗೆ ಇಲ್ಲಿ ಕೆಲಸದ ಮೇಲೆ ಬಂದಿದ್ದೆ. ಇವರು ಹುಡುಗಿನ ನೋಡೋಕ್ಕೆ ಅಂತ ಬಂದಿದ್ದರು. ನಮ್ಮ ಅಶೋಕ್ಗೆ ಆ ಹುಡುಗಿ ಸರಿಯಾಗಿ ಇಷ್ಟ ಆಗಲಿಲ್ಲ. ತಕ್ಷಣ ನನಗೆ ನಿಮ್ಮ ಮಗಳು ರುಕ್ಕು ಜ್ಞಾಪಕ ಆದ್ಲು. ಅದಕ್ಕೆ ಇವ್ರನ್ನ ಇಲ್ಲಿಗೆ ನೇರವಾಗಿ ಕರ್ಕೊಂಬಂದ್ಬಿಟ್ಟೆ. ಒಳ್ಳೇದಾಯ್ತು ಶಾಸ್ತ್ರಿಗಳೇ, ನೀವು ಬಂದಿದ್ದು ತುಂಬ ಸಂತೋಷ ಆಯ್ತಮ್ಮ. ನನ್ನ ಮಗನಿಗೆ ತುಂಬ ದೊಡ್ಡ ಬಿಸ್ನೆಸ್ ಇದೆ, ಸಾಫ್ಟ್ವೇರು. ಹಾಗೆ ಸಿಟಿಲಿ ನಮಗೆ ಆದಂಥ ಒಂದು ಸ್ವಂತ ಮನೆ ಇದೆ. ಹಳ್ಳಿನಲ್ಲಿ ಜಮೀನು ಕೂಡ ಇದೆ. ಹೋದ ತಿಂಗಳು ನನ್ನ ಮಗನ್ನ 3 ಜನ ಹುಡುಗಿರು ಒಪ್ಕೊಂಡ್ರು. ಆದರೆ ಇವನು ಮಾತ್ರ ಯಾರನ್ನೂ ಒಪ್ಕೊಳ್ಳಿಲ್ಲ. ಇವನು ಎಲ್ಲ ವಿಷಯದಲ್ಲೂ ಪರ್ಫೆಕ್ಟು. ಕಾದವ್ರಿಗೆ ಒಳ್ಳೇದಾಗುತ್ತೆ ಅಂತ ಅಂತಾರಲ್ಲ, ಹಾಗೆ. ನಮ್ಮ ಹುಡುಗನ ಕೈ ಹಿಡಿದ್ರೆ ನಿಮ್ಮ ಹುಡುಗಿ ತುಂಬ ಅದೃಷ್ಟ ಮಾಡಿರ್ತಾಳೆ, ಹಾಗೆ ಚೆನ್ನಾಗಿರ್ತಾಳೆ ಕೂಡ. ರುಕ್ಕು ಬಂತು ಅನ್ಸುತ್ತೆ. 1 ನಿಮಿಷ ಬಂದೆ. ಏನಮ್ಮ ಆಯ್ತಲ್ಲ? ಪುಟಿ, ಇವರು ಅಶೋಕ್ ಅಂತ. ಅವರು ಅವ್ರ ತಾಯಿ ಪುರೋಹಿತರು ನಿನ್ನ ನೋಡೋದಕ್ಕೆ ಅಂತ ಕರ್ಕೊಂಬಂದಿದ್ದಾರೆ ಅವ್ರನ್ನ. ಅವ್ರ ಮನಸ್ಸಿಗೆ ಬೇಜಾರು ಮಾಡೋದು ಬೇಡ. ಒಂದು ಸತಿ ಮಾತಾಡೋದ್ರಲ್ಲಿ ಏನು ತಪ್ಪಿದೆ? ನನಗೇನು ಹೇಳೇ ಇಲ್ಲ. ನನಗೆ ಗೊತ್ತಿರಲಿಲ್ಲ ಪುಟ. ಸಡನ್ನಾಗಿ ಕರ್ಕೊಂಬಂದಿದ್ದಾರೆ ಪುರೋಹಿತರು. ಪುಟಿ, ಅಶೋಕ್ ಅವರು ನಿನ್ನ ಜೊತೆಗೆ ಮಾತಾಡ್ಬೇಕಂತೆ. ಕರ್ಕೊಂಡೋಗಮ್ಮ, ಮಾತಾಡ್ಕೊಂಬ. ಬಲಿ.